ಹಾಯ್ ಫ್ರೆಂಡ್ಸ್, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಬ್ರೈಡಲ್ ಫೇಶಿಯಲ್ ಕಿಟ್ ಪ್ಯಾಕ್ ಯೂಸ್ ಮಾಡಿ ಫೇಶಿಯಲ್ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಇದು ನಾನು ಕೂಡ ಮೊದಲನೇ ಸರಿನೇ ಯೂಸ್ ಮಾಡೋದು, ಅದಕ್ಕೇ ನಿಮಗೂ ಕೂಡ ಇದು ತೋರಿಸೋಣ. ಯಾಕಂದರೆ ಇವಾಗೆಲ್ಲ ಪಾರ್ಲರ್ಗಳಲ್ಲಿ ತುಂಬ ಜಾಸ್ತಿ ರೇಟ್ ಫೇಶಿಯಲ್ಗೆ, ನಿಮಗೆ ಗೊತ್ತಾಗೆ 3,000 ಇಂದ 5,000 ರೂಪಾಯಿ ಕೇಳ್ತಾರೆ ಪಾರ್ಲರಲ್ಲಿ ಹೋಗಿದ್ರೆ. ಅದಕ್ಕೇ ಮನೆಯಲ್ಲಿ 800 ರೂಪಾಯಿ ಪ್ಯಾಕ್ ಅಮೆಝಾನಿಂದ ಆರ್ಡರ್ ಮಾಡಿ ಇದು ಹೆಂಗಿರುತ್ತೆ ಅಂತ ನೋಡೋಣ. ಇದು ಯಾವ ಬ್ರ್ಯಾಂಡ್ ಅಂದರೆ ಪ್ರೊಫೆಷ್ನಲ್ 3+ ಅಂತ. ನನಗೆ ಅಮೆಝಾನಲ್ಲಿ ಜಾಸ್ತಿ ಬ್ರ್ಯಾಂಡ್ಗಳು ಸಿಕ್ಕಿಲ್ಲ, ಸ್ವಲ್ಪ ಕಡಿಮೆನೇ ವೆರೈಟಿ ಇತ್ತು, ಅದಕ್ಕೆ ಇದೇ ಹೈಯೆಸ್ಟ್ ರೇಟಿಂಗ್ ಇತ್ತಂತ ಇದೇ ಆರ್ಡರ್ ಮಾಡಿಬಿಟ್ಟೆ. ಸೊ ಇದು ನೀವು ನೋಡಿದರೆ ಈ ಥರ ಒಂದು ಪ್ಯಾಕ್ ಅಲ್ಲಿ ಬರುತ್ತೆ. ಇದರಲ್ಲಿ 10 ಸ್ಟೆಪ್ ಇದೆ. ಸೊ ಇದು ಬ್ರೈಡಲ್ ಫೇಶಿಯಲ್ ಕಿಟ್ ರೇಡಿಯಂಟ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಅಂತ, ಸಿಂಗಲ್ ಯೂಸ್ ಇದು, ಮತ್ತೆ ಮತ್ತೆ ಯೂಸ್ ಮಾಡೋಕ್ಕಿಲ್ಲ, ಎಲ್ಲ ಒಂದೇ ಸರಿ ಮಾಡಬೇಕು. ಸೊ ಈ ಥರ ಒಂದು 10 ಸ್ಟೆಪ್ಸ್ ಫಾಲೋ ಮಾಡೋ ಹಾಗೆ ನೀಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಏನು ಮಾಡಬೇಕು, ಹೆಂಗೆ ಮಾಡಬೇಕಂತ. ಫೇಶಿಯಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ನಿಮ್ಮ ಕೂದಲನ್ನು ನೀಟಾಗಿ ಹಿಂದ್ಗಡೆ ಟೈ ಮಾಡ್ಕೊಳ್ಳಿ. ಇದರಿಂದ ಫೇಶಿಯಲ್ ಮಾಡುವಾಗ ಕೂದಲು ಮುಖಕ್ಕೆ ಅಡ್ಡ ಬರೋದಿಲ್ಲ. ಈಗ ಮುಖವನ್ನು ನೀರಿನಿಂದ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ, ಡ್ಯಾಂಪ್ ಆಗಿರ್ಬೇಕು ಸ್ವಲ್ಪ. ಫಸ್ಟ್ ಸ್ಟೆಪ್ ಏನಂದರೆ ಬ್ರೈಟ್ನಿಂಗ್ ಕ್ಲೆನ್ಸಿಂಗ್ ಫೋಮ್ ಅನ್ನು ಸ್ವಲ್ಪ ತಗೊಂಡು ಒದ್ದೆ ಮುಖದ ಮೇಲೆ 1 ರಿಂದ 2 ನಿಮಿಷ ಸರ್ಕ್ಯುಲರ್ ಮೋಷನ್ನಲ್ಲಿ ಜೆಂಟಲ್ ಆಗಿ ಮಸಾಜ್ ಮಾಡಬೇಕು. ಇದರಿಂದ ಏನಾಗುತ್ತೆ, ನಿಮ್ಮ ಮುಖದಲ್ಲಿರುವ ಎಲ್ಲ ಒಂದು ಡಸ್ಟ್, ಧೂಳು, ಡರ್ಟಿ ಎಲಿಮೆಂಟ್ಸ್ ಎಲ್ಲ ತೆಗೆಯುತ್ತೆ. ಫಸ್ಟ್ ಸ್ಟೆಪ್ನಲ್ಲೇ ನಿಮ್ಮ ಚರ್ಮಕ್ಕೆ ಒಂದು ಸೂಪರ್ ಇನ್ಸ್ಟೆಂಟ್ ಬ್ರೈಟ್ನೆಸ್ ಕೊಡುತ್ತೆ. ಅದಾದಮೇಲೆ ನೀವು ಇದನ್ನು ವಾಶ್ ಮಾಡಿಬಿಡಬೇಕು. ಕ್ಲೆನ್ಸಿನ್ ಆದಮೇಲೆ ಈಗ ಸ್ಟೆಪ್ ನಂಬರ್ 2 ಡಿ-ಟ್ಯಾನ್ ಪ್ಯಾಕ್ ಅಂತ ಕೊಟ್ಟಿದ್ದಾರೆ. ನಮ್ಮ ಮುಖದ ಮೇಲಿರೋ ಸನ್ ಟ್ಯಾನ್ ಮತ್ತು ಡಲ್ನೆಸ್ಸನ್ನು ತೆಗಿಯೋಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇದು ಬ್ರೈಟ್ನಿಂಗ್ ಫೋಮ್ ಥರನೇ ಸರ್ಕ್ಯುಲರ್ ಮೋಷನಲ್ಲಿ ಹಾಕ್ತಾ 1 ರಿಂದ 2 ನಿಮಿಷ ಇದು 10 ನಿಮಿಷ ಇಟ್ಕೋಬೇಕು. 10 ನಿಮಿಷ ಇಟ್ಕೊಂಡ್ಮೇಲೆ ನಂತರ ನಾವು ಇದನ್ನು ವಾಶ್ ಮಾಡಿ ತೆಗಿಬಹುದು. ಈ ಸ್ಟೆಪ್ ಆದಮೇಲೆ ನಿಜವಾಗ್ಲೂ ನನಗನ್ನಿಸ್ತು ಟ್ಯಾನಿಂಗ್ ಎಲ್ಲ ಹೋಗಿದೆ ಅಂತ. ಟ್ಯಾನ್ ಪ್ಯಾಕ್ ವಾಶ್ ಮಾಡಿದ ಮೇಲೆ ಸ್ಟೆಪ್ ನಂಬರ್ 3 ಬರುತ್ತೆ, ಬ್ರೈಟ್ನಿಂಗ್ ಟಾನಿಕ್ ಅಂತ. ಡಿ-ಟ್ಯಾನ್ ಆದ ಮೇಲೆ ಓಪನ್ ಆಗಿರೋ ಪೋರ್ಸನ್ನು ಕಡಿಮೆ ಮಾಡೋಕ್ಕೆ ಮತ್ತು ಸ್ಕಿನ್ ಟೋನ್ ಈವನ್ ಮಾಡೋಕ್ಕೆ, ನಿಮ್ಮ ಮುಖದ ಮೇಲೆ ಸ್ವಲ್ಪ ಕಡೆ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಇರುತ್ತಲ್ವ, ಸ್ಕಿನ್ ಟೋನ್ನ ಸ್ವಲ್ಪ ಈವನ್ ಔಟ್ ಮಾಡೋಕ್ಕೆ ಇದನ್ನು ಹಾಕ್ತಾರೆ. ನೀವು ಕೈ ಮೇಲೆ ಇದನ್ನು ಓಪನ್ ಮಾಡಿ ಹಾಕ್ಬೋದು ಅಥವಾ ಕಾಟನ್ ಪ್ಯಾಡ್ನಲ್ಲೇ ಹಾಕ್ಬೋದು. ಸ್ವಲ್ಪ ಜೆಂಟಲ್ ಆಗಿ ಮಾಡಿ, ಏನಕ್ಕಂದರೆ ಇದು ಸ್ಕಿನ್ ಒಳಗೆ ಡೀಪ್ ಆಗಿ ಅಬ್ಸಾರ್ಬ್ ಆಗಬೇಕು. ಇದನ್ನು ವಾಶ್ ಮಾಡೋ ನೆಸೆಸಿಟಿ ಇಲ್ಲ, ಸೊ ನೀವು ವಾಶ್ ಮಾಡಬೇಕಂತಿಲ್ಲ ಇದನ್ನು. ಈ ಟಾನಿಕ್ ಸ್ಕಿನ್ಗೆ ಇನ್ಸ್ಟಂಟ್ ಹೈಡ್ರೇಷನ್ ಮತ್ತು ಸೂದಿಂಗ್ ಎಫೆಕ್ಟ್ ಕೊಡುತ್ತೆ. ಈಗ ನೆಕ್ಸ್ಟ್ ಬರೋದು ಸ್ಟೆಪ್ಪು ಬ್ರೈಟ್ನಿಂಗ್ ಕ್ರೀಮ್ ಮತ್ತು ಬ್ರೈಟ್ನಿಂಗ್ ಸೀರಮ್. ಬ್ರೈಟ್ನಿಂಗ್ ಕ್ರೀಮ್ ಕೂಡ ಮೊದಲನೇ ಸ್ಟೆಪ್ ಥರ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡಿಬಿಟ್ಟು 5 ರಿಂದ 10 ನಿಮಿಷ ಇಟ್ಕೋಬೇಕು ಮತ್ತು ವಾಶ್ ಮಾಡಿಬಿಡಬೇಕು. ನೆಕ್ಸ್ಟ್ ಬ್ರೈಟ್ನಿಂಗ್ ಸೀರಮ್ ಬರುತ್ತೆ. ಇದು ತುಂಬ ಮುಖ್ಯ, ಯಾಕಂದರೆ ಸೀರಮ್ನಲ್ಲಿ ವಿಟಮಿನ್ ಸಿ ಮತ್ತು ಬ್ರೈಟ್ನಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ. ಇದು ನಿಮ್ಮ ಸ್ಕಿನ್ ಟೆಕ್ಸ್ಚರನ್ನು ರಿಫೈನ್ ಮಾಡಿ ಡಾರ್ಕ್ ಸ್ಪಾಟ್ಸ್ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ 3 ರಿಂದ 4 ಡ್ರಾಪ್ ಹಾಕಿಬಿಟ್ಟು ಈ ಥರ ಟ್ಯಾಪ್ ಮಾಡಬೇಕು. ಮತ್ತು ಸೀರಮ್ ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗಿದ ಮೇಲೆ ಸ್ಟೆಪ್ ನಂಬರ್ 6 ಬರುತ್ತೆ. ಪವರ್ ಮಾಸ್ಕ್ ಮತ್ತು ಪವರ್ ಜೆಲ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಪೇಸ್ಟ್ ಥರ ಮಾಡ್ಕೋಬೇಕಾಗತ್ತೆ. ಇದು ಒಂದು ಬೌಲ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಥಿಕ್ ಲೇಯರ್ ಮಾಡಬೇಕು. ಸೊ ಇದನ್ನು ತುಡಿಯಾಗಿ ನಿಮ್ಮ ಮುಖ ಮತ್ತು ನೆಕ್ಗೆ ಅಪ್ಲೈ ಮಾಡಿ. ಇದು ಸ್ಕಿನ್ಗೆ ಇಂಟೆನ್ಸ್ ಮಾಯ್ಶ್ಚರ್ ಲಾಕ್ ಮಾಡಿ ಸ್ಯಾಲಾನ್ ಲೈಕ್ ಫ್ರೆಶ್ನೆಸ್ ಕೊಡುತ್ತೆ. ಇದನ್ನು 15 ನಿಮಿಷ ಹಾಗೆ ಬಿಡಿ. ಇದು ಪೀಲ್ ಆಫ್ ಮಾಸ್ಕ್ ಥರ ಸೆಟ್ ಆಗುತ್ತೆ. 15 ನಿಮಿಷ ಆದ ಮೇಲೆ ಬಾಟಮಿಂದ ಟಾಪ್ಗೆ ಜೆಂಟಲ್ ಆಗಿ ಪೀಲ್ ಮಾಡಿ ತೆಗೆಯಿರಿ.
ಪೀಲ್ ಆಫ್ ಮಾಸ್ಕ್ ತೆಗೆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ಆರ್ಬ್ಯೂಟಿನ್ ಜೆಲ್ ಸಿರಮ್ ಅಂತ. ಆರ್ಬ್ಯೂಟಿನ್ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಇರೋ ಸ್ಟಬ್ಬನ್ ಡಾರ್ಕ್ ಸ್ಪಾಟ್, ಪಿಗ್ಮೆಂಟೇಷನ್ ಮತ್ತು ಅನ್ಈವನ್ ಸ್ಕಿನ್ ಟೋನ್ನ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಜೆಲ್ ಸಿರಮನ್ನು ಮುಖದ ಮೇಲೆ ಅಪ್ಲೈ ಮಾಡಿ ಲೈಟಾಗಿ ಪ್ಯಾಟ್ ಮಾಡಿ. ಇದು ತುಂಬ ಲೈಟ್ ವೇಟ್ ಇರುತ್ತೆ. ಸೊ ಲೈಟ್ ವೇಟ್ ಇರೋದ್ರಿಂದ ಸ್ಕಿನ್ ಡೀಪ್ ಆಗಿ 1 ಮಿನಿಟ್ನಲ್ಲೇ ಅಬ್ಸಾರ್ಬ್ ಆಗಿಬಿಡುತ್ತೆ. ನೆಕ್ಸ್ಟ್ ಬರೋದು ಆರ್ಬ್ಯೂಟಿನ್ ಮಾಸ್ಕ್ ಅಂತ. ಈ ಮಾಸ್ಕ್ ನಮ್ಮ ಫೇಶಿಯಲ್ ಜೆಲ್ ಸೀರಮ್ ಎಫೆಕ್ಟ್ನ ಡಬಲ್ ಮಾಡುತ್ತೆ. ಅಂದರೆ ಸ್ಕಿನ್ ಟೋನನ್ನು ಎಕ್ಸ್ಟ್ರಾ ಬ್ರೈಟ್ ಆಗಿ ಮಾಡುತ್ತೆ. ಇದು ನಿಮ್ಮ ಹಿಂದಿನ ಮಾಸ್ಕ್ ಥರನೇ ಪೌಡ್ರ್ ಮತ್ತು ನೀರನ್ನು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಥಿಕ್ ಮಾಸ್ಕ್ ಥರ ಮಾಡಬೇಕು. ಇದನ್ನು ಕೂಡ ಒಂದು 10-15 ನಿಮಿಷ ಇಡ್ಕೋಬೇಕು. ಇದು ನೋಡಿ ನಮ್ಮ ಸ್ಕಿನ್ ಆಲ್ರೆಡಿ ನನಗೆ ಚೇಂಜಸ್ ಕಾಣಿಸ್ತಾ ಇದೆ, ಸ್ವಲ್ಪ ಬ್ರೈಟ್ ಆಗಿರೋದು. ಲಾಸ್ಟಲ್ಲಿ ಬರೋದು ಬ್ರೈಟ್ನಿಂಗ್ ಕ್ರೀಮ್ SPF 30. ಸೊ ಪೂರ್ತಿ ಫೇಶಿಯಲ್ ಟ್ರೀಟ್ಮೆಂಟ್ನ ಲಾಕ್ ಮಾಡೋಕ್ಕೆ ಮತ್ತು ಸ್ಕಿನ್ನ ಸನ್ರೇಸಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ಈ ಸ್ಟೆಪ್ ತುಂಬ ಮುಖ್ಯ. ಈ ಕ್ರೀಮನ್ನು ಡಾಟ್ ಹಾಕಿ ಮುಖದ ಮೇಲೆ ಇಟ್ಟು ಜೆಂಟಲ್ ಆಗಿ ಬ್ಲೆಂಡ್ ಮಾಡಿ. ಇದು ಸ್ಕಿನ್ಗೆ ನಮ್ಮ ಸೂರ್ಯನಿಂದ ಪ್ರೊಟೆಕ್ಷನ್ ಜೊತೆ ಒಂದು ಬ್ಯೂಟಿಫುಲ್ ನಾನ್ ಸ್ಟಿಕ್ಕಿ ಗ್ಲೋ ಕೊಡುತ್ತೆ. ಆ್ಯಂಡ್ ದಟ್ಸ್ ಇಟ್. ನಮ್ಮ 800 ರೂಪಾಯಿನಲ್ಲಿ ಅಮೆಝಾನ್ನಿಂದ ತೊಗೊಂಡಿರೋ O3+ ಬ್ರೈಡಲ್ ಫೇಶಿಯಲ್ ಕಂಪ್ಲೀಟ್ ಆಗಿದೆ. ಪಾರ್ಲರ್ಗೆ ಹೋಗಿ 2-3 ಸಾವಿರ ರೂಪಾಯಿ ಖರ್ಚು ಮಾಡೋಕ್ಕಿಂತ ಮನೆಯಲ್ಲಿ ಈಸಿಯಾಗಿ ಈ ಥರ ಇನ್ಸ್ಟೆಂಟ್ ಪಾರ್ಲರ್ ಲೈಕ್ ಗ್ಲೋ ಪಡೆಯಬಹುದು. ನೋಡಿ ನನ್ನ ಸ್ಕಿನ್ ಎಷ್ಟು ಕ್ಲಿಯರ್, ಸಾಫ್ಟ್ ಮತ್ತು ರೇಡಿಯಂಟ್ ಆಗಿ ಕಾಣಿಸ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತು ಇನ್ನಷ್ಟು ಸ್ಕಿನ್ ಕೇರ್ ವಿಡಿಯೋಸ್ ನಿಮಗೆ ಈ ಚಾನಲಲ್ಲಿ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ನೆಕ್ಸ್ಟ್ ಟೈಮ್.